ನಮಸ್ಕಾರ ವೀಕ್ಷಕರೇ, ಇವತ್ತಿನ ದೃಷ್ಟಿಪಟ್ಟು ಸೀರಿಯಲ್ನ ಅಪ್ಡೇಟ್ ನೋಡೋಣ. ಈ ದೃಷ್ಟಿನ ಮನೆಗೆ ಬಿಟ್ಟು ಸೈಲೆಂಟ್ ವಾಪಸ್ ಮನೆಗೆ ಬರ್ತಾನೆ. ಆವಾಗ ದೃಷ್ಟಿ ನನ್ನ ಗಂಡನ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ತಾ ಇರ್ತಾಳೆ. ಆಗ ದೃಷ್ಟಿ ಏನೇ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ದೃಷ್ಟಿ, ಏನಮ್ಮ ಹೀಗೆ ಹೇಳ್ತಾ ಇದೆಯಾ? ಅಮ್ಮ, ಮದುವೆ ಆದಮೇಲೆ ಮಗಳು ಎಲ್ಲಿರಬೇಕು ಹೇಳು? ಗಂಡನ ಮನೆಯಲ್ಲಿ ತಾನೇ. ಎಷ್ಟು ದಿನ ಅಂತ ತವ್ರ ಮನೆಯಲ್ಲಿ ಇರೋಕ್ಕಾಗುತ್ತೆ ಹೇಳು? ಇವತ್ತು ನಾನು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಚೆನ್ನಮ್ಮನಿಗೆ ಫುಲ್ ಶಾಕ್ ಆಗುತ್ತೆ. ದೃಷ್ಟಿ, ಏನೇ ಮಾತಾಡ್ತಾ ಇದೆಯಾ? ನಿನ್ನೆ ತಾನೇ ಹಾಸ್ಪಿಟಲಿಂದ ಮನೆಗೆ ಬಂದಿದೆಯಾ? ಇವತ್ತು ನೋಡಿದ ಮೇಲೆ ಗಂಡನ ಮನೆಗೆ ಹೋಗ್ತಾ ಇದೆಯಾ? ಏನಾಗಿದೆ ದೃಷ್ಟಿ ನಿನಗೆ ಎಂದು ಚೆನ್ನಮ್ಮ ಕೇಳಿದಾಗ, ಆಗ ದೃಷ್ಟಿ, ಅಪ್ಪ ಕೂಡ, ಚೆನ್ನಿ ನಿನಗೇನು ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಇರು. ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದೀವಿ ಅಂದಮೇಲೆ ನ್ಯಾಯದ ಪ್ರಕಾರ ಅವಳು ಗಂಡನ ಮನೆಯಲ್ಲೇ ಇರಬೇಕು. ನಡುವೆ ನಿಂದೇನು ಮಾತು? ನೋಡಮ್ಮ ದೃಷ್ಟಿ, ನೀ ಹೇಳ್ತಾ ಇರೋದು ಸರಿಯಾಗಿದೆ. ನೀನು ದತ್ತಾಬಾಯಿ ಜೊತೆನೇ ಇರಬೇಕು. ರಾಜು, ಮಹಾದೇವ ದೃಷ್ಟಿಗೆ ಸಪೋರ್ಟ್ ಮಾಡ್ತಾರೆ. ಅಮ್ಮ, ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಮ್ಮ, ನನ್ನ ಜೊತೆ ನನ್ನ ಗಂಡ ಇದ್ದಾರೆ, ನನಗೇನೂ ಆಗಲ್ಲ ಅಂತ ಗಂಟು ಮೂಟೆ ಕಟ್ಕೊಂಡು ದತ್ತು ಮನೆಗೆ ಬರ್ತಾಳೆ. ಆವಾಗ ದತ್ತನ ತಂಗಿ ನೇತ್ರ ಬ್ರೂ ಅಂತ ಬಂದು ಒಂದೇ ಸಮನೆ ಕೂಗ್ತಾಳೆ. ಆಗ ದತ್ತು, ಏನು ಚೋಟು ಅಂತ ಕೇಳ್ತಾನೆ. ಅದಕ್ಕೆ ದತ್ತು ನೇತ್ರ ಕೈ ಸನ್ನೆ ಮಾಡಿ ಬಾಗಿಲು ತೋರಿಸ್ತಾಳೆ. ಆಗ ಎಲ್ಲರೂ ಬಾಗಿಲಿದ್ದ ದೃಷ್ಟಿಯನ್ನು ನೋಡ್ತಾರೆ. ಆಗ ಶರಾವತಿ, ನಿನ್ನ ಕಾಟ ತಡಿಲಾರದೆ ಗಂಟೆ ಮೂಟು ಕಟ್ಕೊಂಡು ತವ್ರ ಮನೆಗೆ ಹೋಗ್ತಾ ಇದ್ದಾಳೆ, ಪರ್ಮಿಷನ್ ಕೊಡು ದತ್ತು ಅಂತ ದತ್ತನ ಕೇಳ್ತಾಳೆ. ಆಗ ಚೋಟು, ಹೌ ಕ್ಯೂಟ್, ಹೋದರೆ ದೊಡ್ಡ ಪೀಡೆ ಹೋಯ್ತು ಅಂತ ಅನ್ಕೋತೀನಿ. ಆಗ ಸೈಲೆಂಟ್, ಅಷ್ಟು ಈಸಿಯಾಗಿ ಹೋಗಲ್ಲ ಬಿಡಿ ನನ್ನ ತಂಗಿ ಅಂತ ಮನಸ್ಸಲ್ಲೇ ಹೇಳ್ಕೊತಾನೆ. ಆಗ ಅಟಂಬ ಹೊಡೆಯೋದು ಫಿಕ್ಸ್ ಅಂತಾನೆ. ಆಗ ದತ್ತು ಗಂಟು ಮೂಟೆ ಕಟ್ಕೊಂಡು, ಇಲ್ಯಾಕೆ ನಿಂತಿದೆಯಾ ದೃಷ್ಟಿ ಅಂತ ಕೇಳ್ತಾನೆ. ಯಾಕೆ ಅಂದರೆ ಏನ್ರಿ ಅರ್ಥ? ನಿಮ್ಮ ಅಕ್ಕಂದಿರ ಕೈಯಿಂದನೇ ಶಾಸ್ತ್ರೋಕ್ತವಾಗಿ ಆರತಿ ಮಾಡಿಸಿ ಮನೆಗೆ ತುಂಬಿಸ್ಕೊಂಡಿದ್ದೀರಿ. ಮನೆ ತುಂಬಿಸ್ಕೊಂಡ್ಮೇಲೆ ಮನೆ ಸೊಸೆಯ ತವ್ರ ಮನೆಯಲ್ಲಿ ಇರಬೇಕು ಅಥವಾ ಗಂಡನ ಮನೆಯಲ್ಲಿ ಇರಬೇಕು, ನೀವೇ ಹೇಳಿ. ಆಗ ಸೈಲೆಂಟ್, ಭಾವ ಈಗಿದೆ ಮಜಾ ಅಂತ ಕಿಶೋರ್ ಭಾವನಿಗೆ ಹೇಳ್ತಾನೆ. ವಾಟ್, ಏನಂದೆ? ಇನ್ನೊಂದು ಸಲ ಹೇಳು ಅಂತ ಶರಾವತಿ ಕೇಳ್ತಾಳೆ. ಅದಕ್ಕೆ ದೃಷ್ಟಿ, ಮದುವೆ ಆದಮೇಲೆ ತವ್ರ ಮನೆಯಲ್ಲಿ ಇದ್ದರೆ ತವ್ರ ಮನೆಗೆ ಕೆಟ್ಟ ಹೆಸರು, ಅದಕ್ಕೆ ನನ್ನ ಗಂಡನ ಮನೆಗೆ ಬಂದಿದ್ದೀನಿ ಅಂತ ನುಲಿತಾ ಹೇಳ್ತಾಳೆ. ನನ್ನ ಗಂಡ ಎಲ್ಲಿರ್ತಾನೋ ಅಲ್ಲೇ ಇರ್ತೀನಿ. ಆಗ ಕಿಶೋರ್ ಭಾವ, ಸೂಪರ್ ಕಣೋ ಸೈಲೆಂಟ್, ದೃಷ್ಟಿಗೆ ಇಷ್ಟೊಂದು ಧೈರ್ಯ ಬಂದಿದೆ. ಆಗ ಸೈಲೆಂಟ್, ಹೆಂಗೆ ನಮ್ಮ ತಂಗ್ಯವ್ವ ಅಂತಾನೆ. ಆಗ ಹೇಮಾ, ಏನು ಮಾತಾಡ್ತಾ ಇದೆಯಾ ನೀನು? ನಮ್ಮ ಮನೆ ಕೆಲಸದವಳು, ನಿನ್ನನ್ನು ಯಜಮಾಂತಿ ಅಂತ ಕರೆದ ಮಾತ್ರಕ್ಕೆ ಈ ಮನೆ ಯಜಮಾಂತಿ ಅಂದ್ಬಿಟ್ಟಿಯಾ ಅಂತ ಸಿಟ್ಟಿನಿಂದ ಕೇಳ್ತಾಳೆ.